ಮಾವ ದಸರಾ ಬೊಂಬೆಗಳು ನೀಡಣ್ವಾ? ವಾಹ್ ಬೊಂಬಾಟು ಅಪ್ಪಯ್ಯ ಗೊಂಬೆ ಮಾಡ್ಗನ. ಹ್ಞೂ ಕಣ್ಲ ಇಡೋಣ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಸಾಗದು ಕೆಲಸವು ಮುಂದೆ ಆಗದು ಎಂದು. ರಾಮಣ ಹೊಸ ಟವಲಿ ತಗಾಕಣ. ಓಹೋ ದೊರೆಗೆ ಸ್ಯಾನೆ ದಿಮಾಕ್ ಹೋಗೈತೆ. ಬೋ ಕೈ ಜಾರ್ ತಪ್ಪಿಟ್ಟಿದ್ದ ಕಣಣ. ಅಣ್ಣ ನಾವು ಅದಕ್ಕೆ ಹೇಳೋರೆ ಕೋಪ ಪಡ್ಕೋಬಾರ್ದು. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ಯಾಕೆ ಎತ್ತುವೆ ಒಡಿಯೋಕಂತ. ಈಗೇನಾಯ್ತು ಅಂತ ಇಟ್ಕೊ ಅಪ್ತಾಗಿದ್ಯಾ? ವಾ ಸಾಯಬ್ರೆ ನನ್ನ ನಾಳಿಕೆ ಹನಿಮೂನ್ಗೆ ಹೋಗಿ ಅಂತ ಹೇಳ್ಬಿಟ್ರೆ ಹೆಂಗೆ? ಹೇಳೋಣ, ನನಗೆ ಹೇಳ್ತೀನಿ ಯಾರಿಗೆ ಹೇಳ್ತೀಯಾ? ಲೈ ಅದೆಲ್ಲ ಏನಿಲ್ಲ ಕಲ್ಲ, ಅಪ್ಪಯ್ಯ ಹನಿಮೂನ್ಗೆ ಹೋಗೋದು ಬೇಡ ಅಂತ ಹೇಳವ್ರೆ. ಓ ಅದಕ್ಕೆ ಕೋಪನಾ? ಲೈ ಹತ್ತಿನೇನಿಕಂತ ಹೇಳೋಣ. ಲೈ ಹನಿಮೂನ್ ಇಸಿ ಅಲ್ಲ ಕಲ್ಲ, ಅಪ್ಪಯ್ಯ ದಸರಾ ಮುಗಿಸ್ಕೊಂಡು ಹನಿಮೂನ್ಗೆ ಹೋಗಿ ಅಂತ ಹೇಳವ್ರೆ. ಗಲ್ಡಿ ಮನೆಗೆ ಹೋಗಿದ್ನಾ? ಓ ಉಸ್ತಾದ್ ಬೈದ್ರಾ? ಹೊಸಿ ಅಮ್ಮಿಕೊಂಡು 7 ಗಂಟೆ ಕೇಳ್ತೀಯಾ? ಹೇಳೋಣ. ಆ ಜಗ್ಗಂದು ಸ್ಯಾನೆ ಆಗ್ಬಿಟ್ಟೈತ್ಕಲ್ಲ, ಬೋ ಎಗರಾಡ್ತಾವನೆ. ಯಾರು? ಆ ಪೈಲ್ವಾನ್ ಜಗ್ಗನ? ಹ್ಞೂ, ನಾನು ಮದುವೆ ಆದ್ಮೇಲೆ ಕೈ ಜಾರೋಗ್ಬಿಟ್ಟಿವನಂತೆ. ವಾ ಓಲಿ ಬಿಡೋಣ, ಸುಮ್ಕೆ ಯಾಕೆ ಕೋಪ? ಅದು ಸರಿ, ಸಾಯಬ್ರು ದಸರಾ ಆದ್ಮೇಲೆ ಹೋಗಿ ಅಂತ ಹೇಳೋರಲ್ಲ, ಹಬ್ಬಕ್ಕೆ ನಿಶೇಷ? ವಾ ಹಲೋ, ಮರ್ತೇ ಬಿಟ್ಟಿದ್ದಕ್ಕಲ್ಲ, ನಡಿ ಹೋಗುಮ. ಎಲ್ಲಿಗೆ? ಗೊಂಬೆ ತರಕ್ಕೆ ಹೋಗೋಣ ನಡಿ. ಅಣ್ಣ ಇನ್ನ ಹನಿಮೂನ್ಗೆ ಹೋಗಿಲ್ಲ, ಆಗ್ಬಿಡ್ನೆ ಮಗಿಗೆ ಗೊಂಬೆ ಎಲ್ಲ ತಗತಿದ್ದೇಳ. ಅಯ್ಯ ನಿನ್ ಹಾಳಾದವನೇ. ಲೇ ಎಲ್ಲಿಗೆ ಹೋದ್ರು ಅಲ್ಲೇ ಬತ್ತೀಯಲ್ಲ. ಜಾನಕಿ ಅವರು ದಸರಾ ಗೊಂಬೆಗಳನ್ನ ಕೂರ್ಸುಮ ಅಂತ ಹೇಳೋರೆ. ಅದಕ್ಕೆ ಅವ್ರು ಬಂದ್ಮ್ಯಾಕ ಹೋದ್ರೆ ತಡ ಆಯ್ತೈತೆ, ನಾವೇ ಹೋಗುಮ ಬಾ. ನಾವು ಹೋಗ್ಲೇಬೇಕಾ? ಮೂಕಲ್ಲ ಬಾ, ನೀನೇ ಹೋಗ್ಬಾ, ಶಾನೆ ಕ್ಯಾಮೆ ಐತೆ. ಆಮ್ಯಾಗ ಮಾಡ್ಕೊಳವಂತೆ ಬಾರ್ಲಾ, ಗೊಂಬೆಗಳನ್ನ ಹಿಡ್ಕೊಂಬರೋಕ್ಕೆ ಆಳ್ಬೇಡ್ವೆ. ಅಂದ್ರೆ ನಾನು ಆಳ? ಲೈ ಪೆದ್ದ, ನೀನು ನನ್ನ ಕುಚ್ಚಕ್ಕಲ್ಲ ನೀನು. ಅಣ್ಣ ಸರಿ, ಈಗ ಎಲ್ಲಿಗೆ? ಗೊಂಬೆ ತರ ಕಿಂದಲ್ಗೆ ಹೋಯ್ತಾರೆ, ಚನ್ನಪಟ್ಟಕ್ಕೆ ನಡಿ. ರಯ್ಯ 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 ನಡಿ. ರಯ್ಯ ರಯ್ಯ ರಯ್ಯ. ಏನಕ್ಕ, ನೀನು ಹೋಗಿ, ಯಾರಾದರೂ ಬಂದರೆ ನಾನು ನಿನಗೆ ಸಿಗ್ನಲ್ ಕೊಡ್ತೀನಿ. ಸರಿ ಅಕ್ಕ. ಸಿಗ್ನಲ್ ಕೊಡ್ತೀರಾ ತಾನೆ? ಹ್ಞೂ ಹೋಗೆ. ಸರಿ ಅಕ್ಕ. ಅವಳು Rapi Jiki
ಏನು ಹುಡುಕ್ತಾ ಇದೆಯಾ ಚಂದ್ರಿ? ಕೀಗೊಂದ್ಸ್ಲು. ಸಾರ್ಥಕ, ನೀವು ಅದು ಅಕ್ಕ ಸಿಗ್ನಲ್ಲು. ಏನೇ ಬಡಬಡಿಸ್ತಾ ಇದೆಯಾ? ನೀ ಹುಡುಕ್ತಾ ಇರೋದು ಈ ಬೀಗಿದ ಕೈ ತಾನೇ? ಹ್ಞೂ. ಹಾಂ, ಅಲ್ಲ 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 ಸಾರ್ಥಕ, ಇನ್ನೇನೆ ಬಾಯ್ಲಿ ಬಾರಿ. ಅದು ಸಾರ್ಥಕ, ಅಕ್ಕವ್ರೆ ನನ್ನನ್ನು ಇಲ್ಲಿ ರೂಮ್ ಕ್ಲೀನ್ ಮಾಡಕ್ ಕಳ್ಸಿದ್ದು. ಹ್ಞೂ. ಏನೇ ಅಕ್ಕ ಹೇಳಿ ಕಳ್ಸಿದ್ಲಾ? ನಡಿಯೇ ನಡಿಯೇ ಅಕ್ಕವ್ರೆ. ಅಕ್ಕ ಅಕ್ಕ ಅಕ್ಕ. ನೋಡಿ ಸೊಸೆಮ್ಮ, ನಿಮ್ಮ ಹೆಸರು ಹೇಳ್ಕೊಂಡು ಜಾನಕಿ ರೂಮ್ನಾಗ ಹೋಗಿ ಬೀಗದ ಕೈ ಗೊಂಚಲು ಹುಡುಕ್ತಾವಳೆ. ಅಕ್ಕ ಅದು ಹೇಳಿ ಸೊಸೆಮ್ಮ, ನೀವೇ ಯೋಸಿ. ಏ ಚಂದ್ರಿ, ಆ ರೂಮಲ್ಲಿ ನಿನ್ಗೇನೆ ಕೆಲಸ? ಅಕ್ಕ ಬಾಯಿ ಮುಚ್ಚೆ. ಏ ಚಂದ್ರಿ, ನಿಮ್ಗೇನು ಕೆಲಸ ಹೇಳೋರು ಅದನ್ನ ಮಾಡಿ ಮುಗಿಸೋ. ಅದನ್ನ ಬಿಟ್ಟು ಮಾಡ್ಬಿಟ್ಲು. ಕೊನೆಗೂ ನಮ್ಮಿಬ್ರನ್ನು ಬೇರೆ ಮಾಡ್ಬಿಟ್ಲು ಆ ಮುದ್ಕಿ. ಎಷ್ಟು ಜೋರಾಗಿ ಹೇಳದ್ಲು ಕಣಕ್ಕ, ನೋಯ್ತೈತೆ. ಲೇ ಪೆದ್ದಿ, ಅವಳು ನಿನ್ನನ್ನು ಬೈಯೋ ನೆಪದಲ್ಲಿ ನನ್ನನ್ನು ಬೈದು ಹೋಗ್ತಿದ್ದಾಳೆ. ಅತಿ ಆಯ್ತು ಈ ಮುದ್ಕಿದು. ಹ್ಞೂ ಕಣಕ್ಕ, ಎಲ್ಲ ಆ ಟೀಚರಮ್ಮ ಮತ್ತೆ ಸಾಹೇಬ್ರು ಇರೋಕ್ಕೆ ಆ ಎಮ್ಮಂಗೆ ಧೈರ್ಯ ಜಾಸ್ತಿ ಬಂದ್ಬಿಟ್ಟೈತೆ. ಈಗ ನಮ್ಮ ಟೈಮ್ ಚೆನ್ನಾಗಿಲ್ಲ ಕಣೆ. ಹಾರೋಕ್ಕೂ ಮುಂಚೆ 2 ಹೆಜ್ಜೆ ಹಿಂದೆ ಇಡಲೇಬೇಕು. ಜಾನು, ಏನನ್ನು? ನಾನು ಕೇಳೋವರೆಗೂ ನೀನು ಯಾವ ವಿಷಯನೂ ಹೇಳೋದೇ ಇಲ್ಲ ಅಲ್ವಾ? ಏನು ವಿಷಯ? ಕಳ್ಳಿ. ಅದೇನು ವಿಷಯ ಅಂತ ಮೊದಲು ಹೇಳು. ಅದೇ ಹನಿಮೂನ್ ವಿಷಯ. ಸರಿ, ನೀನು ಯಾಕೆ ಇಷ್ಟೊಂದು ಹಚ್ಕೋತಾ ಇದೆಯಾ? ನೀನು ಹಚ್ಕೊಂತಿಲ್ವಲ್ಲ ಅದಕ್ಕೆ. ಯಾವಾಗ ಹೋಗ್ತಿದ್ದೀರಾ? ಅದು ದಸರಾ ಮುಗಿದ್ಮೇಲೆ ಹೋಗಿ ಅಂತ ಮಾವ ಹೇಳಿದ್ದಾರೆ. ಓ ಮೈ ಗಾಡ್, ಹೌದಾ? ಸಾಕು ಓವರ್ ಆ್ಯಕ್ಟಿಂಗ್. ದಸರಾ ಇನ್ನು 1 ವರ್ಷ ನಡೆಯುತ್ತಾ? ಇನ್ನು 4 ದಿನದಲ್ಲಿ ಹಬ್ಬ ಮುಗ್ದೋಗುತ್ತೆ. ಅದೇ ಟೈಮಿಗೆ ಕರೆಕ್ಟಾಗಿ ಎಕ್ಸಾಮ್ ಕೆಲಸಗಳು ಮುಗಿಯುತ್ತೆ, ಆಮೇಲೆ ಹೋಗ್ತೀವಿ. ಹಾಗಾದ್ರೆ ನಿಜವಾಗ್ಲೂ ಹನಿಮೂನ್ ಪೋಸ್ಟ್ಪೋನಾ? ಅದು ಎಷ್ಟು ಸಲ ಕೇಳಿದ್ದೇನೆ ಕೇಳ್ತೀಯಾನು? ಅದು ಸರಿ, ನಮ್ಮ ಹನಿಮೂನ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಿನಗ್ಯಾಕೆ ಇಷ್ಟೊಂದು ಫೀಲಿಂಗು? ನಂಗೆ ಬೇಜಾರಲ್ಲ, ಪಾಪ ರಾಮಣ್ಣನ ನೆನೆಸ್ಕೊಂಡೆ, ಅದಕ್ಕೆ ಬೇಜಾರಾಯಿತು. ಬೇಜಾರ ಏನಕ್ಕೆ? ಪಾಪ ಏನೇನು ಆಸೆ ಇಟ್ಕೊಂಡಿದ್ರು ಏನೋ. ಏಯ್ ಸರಿ ಸರಿ, ಕೂಲ್ ಕೂಲ್. ನನ್ನ ಕರಿಯಲ್ವಾ? ವಾಟ್, ಹನಿಮೂನ್ಗ? ಅಯ್ಯೋ ಛೀ, ಅಲ್ಲ, ಹಬ್ಬ ಮುಗಿಸ್ಕೊಂಡು ಹೋಗು ಅಂದ್ರಲ್ಲ, ಹಬ್ಬ ಕರಿಯಲ್ವಾ ಅಂತ ಕೇಳಿದೆ. ಓಯಾ, ಹೇಳೋದೇ ಮರ್ತೆ. ನಾವು ಈ ಸಲ ದಸರಾ ಗೊಂಬೆ ಇಡ್ತಾ ಇದ್ದೀವಿ. ಹೋ, ನನಗೂ ಗೊಂಬೆಗಳಿಡೋಕೆ ಇಷ್ಟ ಜಾನು. ಈಗ ಹೋಗಿ ಅದೇ ಪ್ರಿಪ್ರೇಷನ್. ಸಂಜೆ ಫ್ರೀ ಮಾಡ್ಕೊಂಡು ಮನೆಗೆ ಬಾನು. ಸರಿ ಸರಿ, ಬರ್ತೀನಿ. ಆದರೂ ನೋಡು, ನಾನೇ ಕೇಳಿ ಕರ್ಸ್ಕೋಬೇಕು. ಎಂಥ ಪರಿಸ್ಥಿತಿ. ಸಾಕು, ಸುಮ್ಮನೆ ಇರು. ನೀನು ಹೇಳಿಲ್ಲ ಅಂದರೂ ನಾನು ಕರೀತಾ ಇದ್ದೆ. ಗೊತ್ತಮ್ಮ, ನನ್ನ ಮುದ್ದು ಮೇಡಮ್. ಸುಮ್ಮನೆ ಅಂದೆ. ನಡಿ ಹೋಗೋಣ. ಬಾ. ಕೊಡ್ಲಾ ಒಂದ. ಏಯ್ ಹುಷಾರು. ಏಯ್ ಜಾಪ್ ಅನ್ನಕಲ್ಲ. ಅಯ್ಯೋ ದೇವ್ರೆ ಅಣ್ಣ, ಇಲ್ಲಿ ಗಂಟ 1500 ಕಿತ ಹೇಳಿದ್ಯಾ? ಯಾವ ಗೊಂಬೆಗೂ ಏನೂ ಆನಿಲ್ಲಪ್ಪ. ಏನಾರ ಆಗಿರ್ಲಿ, ಬಡ್ಡಿ ಐದ್ನ ನಿಂಗೆ ಐತೆ. ಅರೆ, ಈಟ್ ಬಿರ್ನೆ ಬಂದ್ಬಿಟ್ರಾ? ನಾನೇ ಬಂದು ನಿಮ್ಮನ್ನ ಕರ್ಕೊಬರಮ್ಮ ಅಂತಿದ್ದೆ. ನಾನು ಸಹ ನೀವು ದಾರಿಲಿ ಸಿಗ್ತೀರಾ ಅಂತ ಅಂದ್ಕೊಂಡು ಗುಡಿ ಬೀದಿ ಕಡೆನೇ ಬಂದೆ. ಹೋಗ್ಲಿ ಬಿಡಿ, ತುಂಬ ಕೆಲಸ ಆಯ್ತಾ? ಕೆಲಸ ಏನು ಆಟೊಂದಿರಲಿಲ್ಲ. ಅದು ಗೊಂಬೆಗಳನ್ನ ತರಕ್ಕೆ ಹೋಗಿದ್ನಲ್ಲ, ಅದಕ್ಕೆ ತಡ ಆಗೋಯ್ತು. ಏನು ಗೊಂಬೆಗಳನ್ನ? ಅಂದ್ರೆ ಅದಕ್ಕೆ ನೀವು ತರಕ್ಕೆ ಹೇಳಲಿಲ್ವಾ? ರಮಣ, ನಂತವ ಸುಳ್ಳಿಗಳು ಕರ್ಕೊಂಡು ಹೋದಾ? ಲೇ ಪೆದ್ದ, ಜಾನಕಿ ಅವರೇಕಲ್ಲ ದಸರಾ ಗೊಂಬೆಗಳನ್ನ ಮಡಗುಮ ಅಂತ ಹೇಳಿದ್ದು. ದಸರಾ ಗೊಂಬೆಗಳ ನೀವೇ ಹೋಗ್ತಂದ್ರ? ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಅವ್ರು ಮಾತ್ರ ಅಲ್ಲ, ಆರಾಮಾಗಿ ನನ್ನೂ ಕರ್ಕೊಂಡು ಹೋದ್ರು. ಅದಕ್ಕೆ
ಎಲ್ಲಿ ಯಾವ ಥರ ಗೊಂಬೆಗಳು ತೋರಿಸಿ. ಇರಿ ಇರಿ ಆಟ ಬಿರ್ರೆ ನೋಡೋಕ್ಕಾಯ್ತಾಯ್ತಾ? ಬನ್ನಿ ಒಳಿಕೆ ಒಂದೊಂದೇ ಗೊಂಬೆಗಳನ್ನ ಜೋಡಿಸಿ ಅಲಂಕಾರ ಮಾಡಮ್ಮ. ಓಹೋ ನನ್ನ ಪೈಲ್ವಾನ್ರು ಗೊಂಬೆ ಇಡೋಕ್ಕೆಲ್ಲ ಸಹಾಯ ಮಾಡ್ತಾರಾ? ಪರವಾಗಿಲ್ವೇ? ನಮ್ಮವ್ರು ಮಾಡ್ತಾವ್ರೆ ಅಂದರೆ ಎಲ್ಲದಕ್ಕೂ ಸಹಾಯ ಮಾಡೋದೆಯಾ. ರಯ್ಯ 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 ಗೊಂಬೆ 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 ನನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಸರಿ ನಡ್ರಿ. ನೀವು ನಡೀರಿ. ನೀವು ನಡ್ರಿ ಹೇಳ್ತೀನಿ. ಪೈಲ್ವಾನ್ರು ಯಾವತ್ತಿದ್ರೂ ಮುಂದೆನೇ ಹೋಗಬೇಕು. ಸರಿ ನಮ್ಮರೇ ಬನ್ನಿ. ವಾರೆ ವಾ ಬೊಂಬಾಟ್ ಮಾಡ್ಬಿಟ್ಟಿದ್ದೀರಾ. ಏ ರಾಮ, ನೀನು ಕೆಲಸ ಮಾಡ್ತಿದ್ದೀನಲ್ಲ? ಹ್ಞೂ ಸಾಹೇಬ್ರೆ, ನಾನು ಮಾಡ್ತೀನಿ ಬುಣ್ಣ ಅಂದ್ರು ಬುಡ್ಡಿಲ್ಲ ಅಂತೀನಿ. ನಿಮ್ಮ ಮಾತು ಯಾಕೆ ಕೇಳ್ತಾನೆ ಹೇಳಿ, ಇನ್ನೇನಿದ್ರು ನನ್ನ ಸೊಸೆದೇ ಅಲ್ಲ. ಜಾನಕಿ ತುಂಬ ಚೆನ್ನಾಗಿದೆಯಮ್ಮ. ಇಲ್ಲ ಮಾವ, ಇದರಲ್ಲಿ ನಂದೇನೂ ಇಲ್ಲ. ನಾನು ಬರೀ ಗೊಂಬೆಗಳನ್ನ ಜೋಡಿಸ್ತಾ ಇದ್ದೆ ಅಷ್ಟೇ. ನನಿತಾ ಅವರು ಮನೆ ಕ್ಲೀನ್ ಮಾಡಿ ರೆಡಿ ಮಾಡಿದ್ರು, ರಾಮು ಅವರು ಗೊಂಬೆಗಳನ್ನ ತಂದರು. ನಾನು ಜಸ್ಟ್ ಏನ ರಾಮ ಬೊಂಬೆಗಳನ್ನ ತಂದ? ಏ ಹೌದೇನಿಲ್ಲ? ಹ್ಞೂ ಅಪ್ಪಯ್ಯ. ಹ್ಞೂ ಸಾಹೇಬ್ರೆ, ಜೊತೆಗೆ ನನ್ನ ಬೇರೆ ಹೇಳ್ಕೊ ಹೋದ್ರು. ವಾರೆ ವಾ, ಏನಕ್ಕಿಲ್ಲ ಅಂದ್ರೂ ಇದಕ್ಕಾದ್ರೂ ನೀನು ಹೊಗಳಲೇಬೇಕಮ್ಮ ಜಾನಕಿ. ನಮ್ಮ ರಾಮ ಯಾವತ್ತು ಬೊಂಬೆಗಳನ್ನ ತಂದವನೇ ಅಲ್ಲ. ಅಯ್ಯೋ ಮಾವ, ನಾನೇನು ಹೇಳಲಿಲ್ಲ. ನೀನು ಏನು ಹೇಳದೆ ತಂದಿದ್ದಾನಲ್ಲ, ಅದು ಇನ್ನೂ ಸಂತೋಷದ ವಿಷಯ. ಸರಕ ಅವನಿಗೆ ಒಂದೆರಡು ಸ್ವೀಟ್ ಜಾಸ್ತಿನೇ ಹಾಕಿ. ಮಾವ, ಗೊಂಬೆಗಳನ್ನ ಇಟ್ಟರೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಡೋದು ರೂಢಿ. ನಾನು ಎಲ್ಲರನ್ನೂ ಮನೆಗೆ ಕರೀಲ. ಏನಮ್ಮ ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತೀಯ ನೀನು? ಹಬ್ಬ ಅಂದಮೇಲೆ ಒಂದು 4 ಜನ ಮನೇಲಿ ಓಡಾಡ್ತಾ ಇರಬೇಕು.
ಹೋಗಿ ಕರ್ಕೊಂಬ ಎಲ್ಲರೂ. ಸರಿ ಮಾವ, ನಾನು ಮನೆಗೂ ಹೋಗಿ ಎಲ್ಲರನ್ನೂ ಕರೆದು ಬರ್ತೀನಿ. ಏನು ಒಬ್ಬಳೇನಾ? ಬೇಡ ಬೇಡ. ರಮ ನೀನು ಬೇಡ. ಈ ವಿಷಯಕ್ಕೆ ಹೆಂಗಸ್ರೆ ಸರಿ. ಸಾರ್ಥಕ, ನಂದಿತಾ ಇಲ್ಲಿ ಕೆಲಸ ಮಾಡಿರೋ ಆಯಾಸ ಎಲ್ಲೂ ಇರಬೇಕು ಸಾಹೇಬ್ರೆ. ಅವಳನ್ನ ಕರೀರಿ. ಜಾನಕಿ ಜೊತೆ ಅವಳು ಹೋಗ್ಲಿ. ನನ್ನ ಇಬ್ರು ಸೊಸೆಂದರು ಎಲ್ಲರ ಮನೆಗೂ ಹೋಗ್ತಾರೆ ಅಂದ್ರೆ ಊರಿನವ್ರಿಗೆಲ್ಲ ಖುಷಿನೇ. ಹೋಗಿ ಬರ್ರಮ್ಮ ನೀವು. ಒಂದು ನಿಮಿಷ. ಹಲೋ ಜಾನಕಿ, ನಾನು ಹೋಗಿ ಸೊಸೆಮ್ಮನ ಕರೆದ್ಬಿಟ್ಟು ಬರ್ತೀನಿ. ಲೇ ಮಂಜ ಬರ್ಲಾ, ಅವ್ರು ಬರೋ ಗಂಟ ನಾವಿಬ್ರು ಸೇರ್ಕೊಂಡು ಚಿಕ್ಕ ಪುಟ್ಟ ಅಲಂಕಾರ ಮಾಡಮ್ಮ. ಓಹೋ, ನೋಡಿದ್ರೆ ಅದಕ್ಕೆ ಇಂಥ ಇಷ್ಟಿದಾಗೆಲ್ಲ ನಮ್ಮ ಬ್ರಾಹ್ಮಣಿಗೆ ಇಂಟ್ರೆಸ್ಟ್ ಏನಿಲ್ಲ. ಆದರೆ ಈಗ ಲೇ ಪೆದ್ದ, ನಮ್ಮನೆ ಹಬ್ಬ ನಾವು ಮಾಡಿದ್ರೆ ಇನ್ಯಾರೆಲ್ಲ ಮಾಡ್ತಾರೆ ನಡ್ಲಾ. ಅಕ್ಕವ್ರೆ ಕಾಪ್ಲಿಂಗ್ ತಗೊಂಡು ಬಂದು ಯಾಕೆ ಹಿಂಗೆ ಬಡ್ಕೊಂಡು ಬಂದೆ? 2 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂದ್ರೆ ಈ ಮನೇಲಿ ಸಾಧ್ಯನೇ ಇಲ್ಲ. ಏನಾಯ್ತೀಗ? ಅಕ್ಕವ್ರೆ, ಏನಾಯ್ತು ಗೊತ್ತಾ? ಗೊತ್ತು ಅಂತ ಹೇಳಿದ್ರೆ ಇಲ್ಲಿಂದ ಹೊಟ್ಟೋಗ್ತೀಯಾ? ಇಲ್ಲ ತಾನೆ? ಅದೇನು ಅಂತ ಬೊಗಳು. ಅದು ಎಲ್ಲರೂ ಸೇರಿ ನಿಮ್ಮನ್ನ ಓಡ್ಸಕ್ಕೆ ಪ್ಲ್ಯಾನ್ ಮಾಡ್ತವ್ರೆ ಅಕ್ಕವ್ರೆ. ಏನು? ಅಕ್ಕವ್ರೆ, ನೀವು ಬೆಳಗ್ಗಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಆ ಟೀಚರಮ್ಮ ಒಗ್ಲಿಸ್ಕೊಂಡ್ಬಿಟ್ಲು. ಏನೇ ಹೇಳ್ತಿದ್ಯಾ? ಅಂದರೆ ನಾವಿಬ್ರು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿಟ್ರೆ ಆ ಟೀಚರಮ್ಮ ಸೋಕೆಸ್ನಾಗಿ ಬೊಂಬೆಗಳನ್ನ ಜೋಡಿಸಿ ಸಭಾಸ್ ಅನ್ನಿಸ್ಕೊಂಡ್ಬಿಟ್ಲು. ವಯಸ್ಸಾಗಿದೆಯಾ ಹೊರತು ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅಕ್ಕವ್ರೆ, ಯಾರಿಗೆ ಬೈತಿದ್ದೀರಾ? ಎಲ್ರಿಗೂ ಬೈತಾ ಇದ್ದೀನಿ, ನನ್ನ ಸೇರಿಸ್ಕೊಂಡು ಬೈತಿದ್ದೀನಿ. ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆಯಲ್ಲ ಅದಕ್ಕೆ. ಅಯ್ಯೋ, ಈ ಪ್ಲ್ಯಾನ್ ಹೋದ್ರೆ ಏನಂತೆ? ಬೇರೆ ಏನಾರ ಬೆಂಕಿ ಹತ್ಕೊಳ್ಳಂಗೆ ಪ್ಲ್ಯಾನ್ ಮಾಡಿ ಅಕ್ಕವ್ರೆ, ನೋಡುಮಾ. ಸೊಸೆಮ್ಮ, 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 ಸಾಹೇಬ್ರು ನಿಮ್ಮನ್ನ ಕರಿತಾವ್ರೆ. ಯಾಕೆ ಕರಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಲ್ಲ ಶಾರದಕ್ಕ? ಯಾಕೆ ಅಂತ ಹೇಳ್ಬಿಟ್ಟು ಹೋಗಿ. ಅದು ಜಾನಕಿನೂ ನೀವು ಇಬ್ರು ಹೋಗಿ ಮನೆಗೂ ಪೂಜೆ ಕರೆದು ಬರ್ಬೇಕಂತೆ. ಏನು ಮನೆಗ? ನನ್ನನ್ನೇನು ಅವಳ ಥರ ಇಲ್ಲ, ನನಗೆ ತಲೆ ನೋವ್ತಾ ಇದೆ, ನಾನು ಬರಲ್ಲ ಅಂತ ಹೋಗಿ ಹೇಳಿ. ಸರಿ, ಸಾಹೇಬ್ರತಾವ ಹಂಗೆ ಹೋಗಿ ಹೇಳ್ತೀನಿ. 1 ನಿಮಿಷ. ಸಾಹೇಬ್ರ? ಮಾವಂಗೆ ನಾನು ಬರ್ತೀನಿ ಅಂತ ಹೇಳಿ. ಪರವಾಗಿಲ್ಲ ಬಿಡಿ, ನೀವು ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಪರವಾಗಿಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ, ನಾನು ಬರ್ತೀನಿ ಅಂತ ಹೋಗಿ ಹೇಳಿ. ಸರಿ, ಹೇಳ್ತೀನಿ. ಈ ಮುದುಕಿ ಒಬ್ಳು ಬಾಕಿ ಇದ್ಲು, ಶನಿ ಥರ ನನ್ನ ಬೆನ್ನ ಹಿಂದೆನೆ ಬಿದ್ದಿದ್ದಾಳೆ. ಕರ್ಮ. ಅಕ್ಕವ್ರೆ, ಹೊರ್ಗಡೆ ಹೋಯ್ತಿದ್ದೀರಾ? ಹೊಸಿ ಹುಷಾರ ಹೋಗಿ ಬನ್ನಿ. ತಾವಿಲ್ಲಿದ್ದೇನು ಮಾಡ್ತೀರಾ? ನಾನಾ? ಅದು ಸಾಕು ನಿಲ್ಸೆ. ಮಾತೆತ್ತಿದ್ರೆ ಮಾದೇವಯ್ಯನವರು ಮದುವೆ ಆಗ್ತಿದ್ ಕೂಡಲೇ ನಿಮ್ಮ ಜೊತೆಯಾಗೇ ಕಳಿಸ್ಬಿಟ್ರು ಅಕ್ಕ. ನಾನು ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಿಲ್ಲ ಅಂತ ದೊಡ್ಡದಾಗಿ ಡೈಲಾಗ್ ಹೊಡಿತ್ಯಾ ಈಗ? ಸರಿ, ಬೈಬೇಡಿ, ಬರ್ತೀನಿ, ನಡೀರಿ. ಇದಕ್ಕೇನು ಕಮ್ಮಿ ಇಲ್ಲ. ಬಾ ಬೇಗ.